ತಮ್ಮ ಅನುಭವಗಳನ್ನ ತಿಳಿಸಿದಂಥ ಎಲ್ಲ ಗುರುಬಂಧುಗಳಲ್ಲಿಯೂ ಹಾಗೂ ಕಮಲಮ್ಮಕ್ಕನಲ್ಲಿಯೂ ದೇವಮ್ಮಕ್ಕನಲ್ಲಿಯೂ ನನ್ನ ವಂದನೆಗಳನ್ನು ತಿಳಿಸುತ್ತ ತಮ್ಮೆಲ್ಲರಲ್ಲಿಯೂ ನನ್ನ ವಂದನೆಗಳನ್ನು ತಿಳಿಸುತ್ತ ಸುಖ ಸ್ವರೂಪರೇ, ಕಾಮದಾನದ ಈ ಕಾರ್ಯಕ್ರಮದಲ್ಲಿ ಕಾಮವನ್ನು ಯಾವ ರೀತಿ ಕಳ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಕೇಳಿದ್ವಿ. ಒಂದ ಕಾಮನೆ ಬಂದ್ರ, ಒಂದು ಬಯಕೆ ಬಂದ್ರೆ ಎಷ್ಟು ಅನರ್ಥಕ್ಕೆ ಕಾರಣಕ್ಕೈತಿ. ಒಂದ ಬಯಕೆ ಒಂದು ಇಚ್ಛೆ ಒಳಗ್ ಉದಯ ಆಯ್ತಂದ್ರ ಎಷ್ಟು ಅನರ್ಥಗಳಿಗೆ ಕಾರಣಕ್ಕೈತಿ. ಇದ್ದ ಸಮಾಧಾನ ಸಹಿತ ಹಾಳಾಗಿ ಹೋಗ್ತೈತಿ. ನಾನು ಸಮಾಧಾನದಿಂದ ಇರಾಕಿದ ಅಡ್ಡಿ ಪಡಿಸಾಕತ್ತಲ್ಲ, ಇದನ್ನ ಮೊದ್ಲಿಗೆ ಕಳ್ಕೋಬೇಕಾಗೈತಿ. ಒಂದ ಬಂದ್ರೆ ಎಷ್ಟು ಅನರ್ಥಗಳಿಗೆ, ಒಂದರಿಂದ ಅನರ್ಥ ಕೋಟಿ ಬಂದಸ್ತವು. ಅದಕ್ಕೆ ಇದನ್ನ ಮೊದ್ಲಿಗೆ ಕಳ್ಕೋ ಅಂತ ಹೇಳಿ ನೋಡ್ರಿ, ಇದ್ದ ಸಮಾಧಾನ ನೆಮ್ಮದಿ ಎಲ್ಲ ಹಾಳಾಗ್ತೈತಿ. ಆದ್ರೆ ಅದರಿಂದನ ನೆಮ್ಮದಿ ಹೊಂದ್ಬೇಕು ಅಂತ ನಾವು ಪ್ರಯತ್ನ ಮಾಡತ್ತೇವೆ. ಆ ಕಾಮನೆಯಿಂದನ ನೆಮ್ಮದಿಯನ್ನು ಹೊಂದ್ಬೇಕು ಅಂತ ಪ್ರಯತ್ನ ಮಾಡತ್ತೇವೆ. ಸಿಕ್ಕೈತೇನೋ ಅದು? ಆ ಒಂದು ಕಾಮನೆ ಉದಯ ಆದಾಗ ಇದ್ದ ನೆಮ್ಮದಿ ಉಳಿದಿಲ್ಲ, ಅದನ್ನ ಮತ್ತ ನಾವು ನೆಮ್ಮದಿ ಹಾಳು ಮಾಡಕ್ ಕಾರಣ ಆಗೈತಿ ಅಂತ ತಿಳಿದು ಅದನ್ನ ಬಿಡಾಕ ನಾವು ಪ್ರಯತ್ನ ಮಾಡ್ಬೇಕಾಯ್ತು. ಅದು ಒಂದ ಎರಡ ದಿನದ ಕೆಲಸ ಅಲ್ಲ. ಅದಕ್ಕೆ ಹೇಳಿದ್ರಲ್ಲ, ಎಡಬಿಡದೆ ಈ ವಿಚಾರಕ್ಕೆ ನಾವು ಲಕ್ಷ್ಯ ಕೊಟ್ಟಾಗ ಅದು ದೂರ ಆಕೈತಿ. ಅನ್ಯ ವಿಚಾರಗಳೆಲ್ಲ ದೂರ ಆಕ್ಕವು. ತನ್ನ ನೆನಪು ಮಾಡ್ಕೊಂತ ಕುಂತಾಗ ಅನ್ಯ ಭಾವನೆಗಳೆಲ್ಲ ದೂರ ಆಕ್ಕವು. ನನ್ನ ನೆನಪು ಮಾಡ್ಕೊಳ್ಳಲಿಕ್ಕೆ ಅನ್ಯ ಭಾವನೆಗಳು ಬಂದವು, ಅನ್ಯ ಕಲ್ಪನೆಗಳು, ಅನ್ಯ ವಿಚಾರಗಳು ಬರಾಕತ್ತವು. ನನ್ನ ನೆನಪು ಮಾಡ್ಕೊಂಡ ಕುಂತಾಗ ಯಾವ ಬರುದಿಲ್ಲ. ನಾನು ಅಲ್ಲದನ್ನ ನಾನಂತ ತಿಳ್ಕೊಂಡು ಅದ್ರಾಗ ಸುಖ ಐತೆ ಅಂತ ತಿಳ್ಕೊಂಡು ನಾನು ಅವನ್ ನೆನಪು ಮಾಡ್ಕೊಂಡು ಹಾಕ್ತೀನಿ. ಅದಕ್ಕೆ ದುಃಖಕ್ಕೀಡಾಗೇನಿ. ನಾನು ಅವನ್ನೆಲ್ಲ ಕಳೆದು ನನ್ನ ನೆನಪಿನಾಗ ಉಳ್ಕೊಂಡಾಗ ಅದಕ್ಕೆ ಎಚ್ಚರಿಕೆ ಅವಸ್ಥೆ ಸುಖದಿಂದ ಆಯ್ತು, ನಿದ್ರಾ ಅವಸ್ಥೆ ಸುಖದಿಂದ ಆಯ್ತು ಅಂತ ಆಚಾರ ಕೇಳ್ತಿದ್ರಿಲ್ಲ ಮೇಲಿಂದ ಮೇಲೆ. ಯಾಕೆ ಎಚ್ಚರಿಕೆ ಅವಸ್ಥೆ ದುಃಖದಿಂದ ಕೂಡೈತಿ ಅಂದ್ರೆ ಅನೇಕ ಕಲ್ಪನೆಗಳನ್ನ ಮಾಡ್ಕೊಂತೇವೆ, ಅನೇಕ ಕಾಮನೆಗಳನ್ನ ಇಟ್ಕೊಂಡೇವ್ ನಾವು. ರೂಪದೊಳಗು, ರಸದೊಳಗು, ಗಂಧದೊಳಗು, ಸ್ಪರ್ಶದೊಳಗು ಸುಖ ಹೊಂದ್ಬೇಕಂತನ ಪ್ರಯತ್ನ ಮಾಡತ್ತೇವೆ. ಒಂದಿಲ್ಲ ಒಂದ್ ರೀತಿಯಿಂದ ವಿಷಯ ಸಂಪರ್ಕ ಮಾಡ್ಕೊಂಡು ಸುಖ ಹೊಂದ್ಬೇಕು ಅಂತನ ಪ್ರಯತ್ನ ಮಾಡತ್ತೇವೆ. ಈ ಸುಖಕ್ಕೆ ಅವ್ರು ಈ ಹೊಂದ್ಬೇಕನ್ನುವಂತ ಪ್ರಯತ್ನಕ್ಕೆ ಕಾಮನೆ ಅಂದ್ರು. ಇದು ತನ್ನ ಇರುವನ್ನ ನಾಶ ಮಾಡ್ತತಿ. ತಾನು ಏನದೀನಿ ಅನ್ನೋದನ್ನ ನಾಶ ಮಾಡ್ತತಿ. ನಾನು ಸುಖ ಸ್ವರೂಪನ ಇದ್ದರೂ ಕೂಡ ನನಗೆ ಸುಖದ ಕಲ್ಪನೆಯನ್ನ ಹೊರಗೈತಿ ಅಂತ ಮಾಡ್ಕೊಂಡಿದ್ದಕ್ಕೆ ನನ್ನ ನೆನಪಿನಾಗ ಇರಾಕವಲ್ದು. ಅದಕ್ಕೆ ಅವ್ರು ಹೇಳ್ತಾರ, ಇದನ್ನು ಒಂದ್ ಎಳ್ ಕಾಲನಷ್ಟು ನೀನು ಈ ವಿಷಯದ ಒಳಗೆ ಸುಖ ಬುದ್ಧಿಯನ್ನ ತಾಳಬೇಡ ಅಂತ. ನೀ ಅದ್ರ ಒಳಗೆ ಸುಖ ಐತೆ ಅಂತ ನೀ ಭಾವಿಸ್ಕೊಂಡಿ, ನೀನು ಸಮಾಧಾನ ನೆಮ್ಮದಿ ಎಲ್ಲ ಹಾಳಾಗಿ ಹೋಗ್ತೈತಿ. ಯಾಕಂದ್ರೆ ಅದ್ರ ಕೂಡ ಬೆನ್ನು ಹತ್ತಿ ಬಿಡ್ತಾವಲ್ಲ. ಕ್ರೋಧ ಬೆನ್ನು ಹತ್ತೈತಿ, ಮೋಹ ಬೆನ್ನು ಹತ್ತೈತಿ, ಮದ ಬೆನ್ನು ಹತ್ತೈತಿ, ಲೋಭ ಬೆನ್ನು ಹತ್ತೈತಿ. ಇವೆಲ್ಲ ಎದಕ್ಕೆ ಬಂದವು ಅಂದ್ರೆ, ಕಾಮನೆ ಎದಕ್ಕೆ ಆಗೈತೆ ಅಂದ್ರೆ ಶರೀರ ತಾನು ಅಂತ ತಪ್ಪು ತಿಳುವಳಿಕೆಯನ್ನ ಮಾಡ್ಕೊಂಡಿದ್ದಕ್ಕೆ. ಹೆಂಗರ ಮಾಡಿ ನಾನು ವಿಷಾದಿ ಸಂಪರ್ಕದಿಂದ ಸುಖದಿಂದ ಇರಬೇಕು ಅಂತ ತಾನಲ್ಲದ ಭಾವನೆಯನ್ನ ತಾಳ್ದಾಗ ಬಂದೈತಿ. ತನ್ನ ಭಾವದಾಗ ಏನು ಇದ್ದಿಲ್ಲ, ನಿದ್ರಿ ಒಳಗೆ ಏನು ಇದ್ದಿಲ್ಲ. ಇದು ಯಾವ ಶಬ್ದ ಇದ್ದಿಲ್ಲ, ರೂಪ ಇದ್ದಿಲ್ಲ, ರಸ ಇದ್ದಿಲ್ಲ, ಗಂಧ ಇದ್ದಿಲ್ಲ, ಏನು ಇಲ್ಲದ, ಏನೊಂದು ಇಲ್ಲದ ನಾ ಆರಾಮ್ ಇದ್ದಲ್ಲ. ಎಚ್ಚರಿಕೆ ಅವಸ್ಥೆ ಬಂದು ಎಲ್ಲ ಹಿಡ್ಕೊಂಡು ಕುಂತ. ಎಷ್ಟೆಷ್ಟು ಅವನು ವಿಸ್ತಾರ ಮಾಡ್ಕೊಂತ ಹೋಗ್ಯಾವ ನೋಡ್ರಿ. ಆ ಸಮಾಧಾನ ಹೊಂದಬೇಕಂತೇಳಿ ಅನೇಕ ಬಗೆಯಾಗಿ ವಿಸ್ತಾರ ಮಾಡ್ಕೊಂತ ಹೋಗ್ಯಾವ ಅವನು. ಇವತ್ತು ವಿಷಯಗಳನ್ನ ಎಷ್ಟು ವಿಸ್ತಾರ ಮಾಡ್ಕೊಂತ ಹೋಗ್ಯಾವನು. ಮೂಲ ಇರುವುದು ಶಬ್ದ ಆ ಶಬ್ದದಲ್ಲಿ ಅನೇಕ ಬಗೆಗಳನ್ನಾಗಿ ಮಾಡ್ಕೊಂಡು ಹೋಗ್ಯಾವ. ಹಂಗ ರೂಪದೊಳಗು ಹಂಗ, ಗಂಧದೊಳಗು ಹಂಗ, ಎಷ್ಟು ನಮೂನಿ ವಾಸನೆಗಳು. ಇವೆಲ್ಲ ಎಷ್ಟು ದುಃಖವನ್ನು ಕೊಡತಾವಂದ್ರ ಅವೆಲ್ಲ ಕಾಯಂ ಅದಾವಂದ್ರ ಇಲ್ಲ. ಹೆಂಗದಾವ್? ಮರಚಿಕೆ ಇದ್ದಂಗ ಅದಾವು. ದೂರಾಗತ್ತೇವ್ ಕರೆ, ಆದ್ರ ಅಲ್ಲಿ ಇಲ್ಲ.
ಅಂತದನ್ನ ನಂಬಿ ನಾವು ಸುಖವನ್ನು ಹೊಂದಬೇಕು ಅಂತ ಪ್ರಯತ್ನ ಮಾಡತ್ತೇವೆ. ಅದಕ್ಕೆ ಕಾಮನೆ ಅಂದ್ರೆ ಈ ಕಾಮನೆಯನ್ನ ಎದರೊಳಗೆ ನಾಶ ಮಾಡ್ಕೊಂಡಿನೋ ಜ್ಞಾನದಿಂದ ನಾಶ ಮಾಡ್ಕೋ, ವಿವೇಕದಿಂದ ನಾಶ ಮಾಡ್ಕೋ. ವಿವೇಕ ಬರದ ಹೊರತು ಇವು ನಾಶ ಆಗುದಿಲ್ಲ. ಮೂಲ ವಸ್ತುವಿನ ತಿಳುವಳಿಕೆ ಆಗದ ಹೊರತು ಇವು ನಾಶ ಆಗುದಿಲ್ಲ. ಅದಕ್ಕೆ ನಿನ್ನ ನಿಜವನ್ನ ಕಂಡ್ಕೊಂಬಂದಕ್ಕ ಇದಕ್ ಸಾಧನೆ ಇದ ವಿವೇಕ, ವೈರಾಗ್ಯ, ಶಮದಮಾದಿ, ಸತ್ಸಂಪತ್ತು, ಮುಮುಕ್ಷತ್ವ. ಸಾಧನ ಚತುಷ್ಟೇನ ನನ್ನ ಕಾಮನನ್ನ ತೃಪ್ತಿ ಮಾಡಕ ಸಾಧನ. ತೃಪ್ತಿ ಯಾವಾಗ ಆಕೈತಿ ಅಂದ್ರೆ ತನ್ನ ತಿಳುವಳಿಕೆಯನ್ನು ಮಾಡ್ಕೊಂಡಾಗ. ಅಲ್ಲಿವರೆಗೂ ತೃಪ್ತ ಆಗುದೇ ಇಲ್ಲ. ಅದಕ್ಕೆ ತನ್ನ ಮೇಲೆ ಪ್ರೇಮ ಬೆಳಿಬೇಕಾಗೈತಿ. ಈ ವಿಷಯ ಮೇಲಿನ ಪ್ರೇಮ ದೂರ ಆಗ್ಬೇಕಾಗೈತಿ. ವಿಷಯದ ಮೇಲಿನ ಪ್ರೇಮ ಎಷ್ಟು ಅದನ್ನು ಉಪಯೋಗ ಮಾಡಿದ್ರು ಕೂಡ ಕಡಿಮೆನ ಆಗುದಿಲ್ಲ, ತೃಪ್ತ ಆಗುದೇ ಇಲ್ಲ. ತನ್ನ ಮೇಲಿನ ಪ್ರೇಮ ಉದಯ ಆಗಿ ತಾನು ಯಾರು ಅದನ್ನ ತಿಳ್ಕೊಂಡಂದ್ರೆ ಅವಾಗ ತೃಪ್ತ. ಅದಕ್ಕೆ ತನ್ನನ್ನ ಮೊದಲೇ ಕರೀದು ಅಂತ ಅಣ್ಣವ್ರು ಹೇಳಿದ್ರಲ್ಲ, ತನ್ನ ಮೊದಲ ಅರಿವು, ಬೇರೆ ಇಲ್ಲ ಮತ್ತೆ ಬೇರೆ ಇಲ್ಲ ಅನ್ನೋ ಅದು ಖಾತ್ರಿ ಯಾವಾಗ ಆಕೈತಿ ಅಂದ್ರೆ ತನ್ನನ್ನ ತಾ ತಿಳಿದಾಗ. ಅದಕ್ಕೆ ತನ್ನನ್ನ ತಾ ತಿಳಿಯಕ್ ಪ್ರಯತ್ನ ಮಾಡ್ಬೇಕು. ನಿನ್ನ ನಿಜವಿದನೇ ತಿಳಿ ಬೇರನ್ನದಲೆ ಮನುಜ ಅಂತ ಮನುಷ್ಯನ ಕರ್ತವ್ಯ ಏನು ಅಂತ ತಿಳಿಸಿದ್ರು ಅವ್ರು. ಈ ಅನ್ಯ ಭಾವವನ್ನು ತಾಳಿ ವಿಷಾದಿಗಳಲ್ಲಿ ಸುಖ ಐತೆ ಅಂತ ತಿರ್ಗಾಕತ್ತೇನಲ್ಲ, ಈ ಮನುಷ್ಯ ಮೊದ್ಲಿಗೆ ಏನ್ ಮಾಡ್ಬೇಕಂದ್ರೆ ತನ್ನ ಏನದನ ಅನ್ನೋದನ್ನ ತಿಳ್ಕೊಬೇಕು. ತಾನಲ್ಲದನ್ನ ತಾನಂತ ತಿಳ್ಕೊಂಡ ಹೊರಗೆ ಬೆನ್ನತ್ತೇನ, ಅದನ್ನ ಬಿಟ್ಟು ತಾನ್ ಯಾರದನ್ನ ಅನ್ನೋದನ್ನ ಮೊದ್ಲೇ ಖಾತ್ರಿ ಮಾಡ್ಕೋ. ಆಮೇಲೆ ಹೊರಗೆ ಇದ್ರ ನೋಡಾಕ ಬರ್ತೈತಿ. ಹೊರಗೆ ಇಲ್ಲ ಅನ್ನೋದು ಯಾವಾಗ ಖಾತ್ರಿ ಆಗತ್ತಂದ್ರೆ ತನ್ನನ್ನು ತಾ ತಿಳಿದ ಮೇಲೆ. ಅದಕ್ಕೆ ವಿವೇಕ ಬೇಕಾಗೈತಿ. ವಿವೇಕದಿಂದ ಮಾತ್ರ ಸಾಧ್ಯ ಐತಿ. ವಿವೇಕ ಇಲ್ಲ ಅಂದ್ರೆ ಇದನ್ನ ಮಾಡ್ಕೊಳಕ್ ಆಗುದಿಲ್ಲ. ಅದಕ್ಕೆ ಅವ್ರು ಹೇಳಿದ್ರ ನಂಬು ಜ್ಞಾನವನೇ ಅಂತ. ಇದನ್ನ ವಿಚಾರ ಮಾಡಿ ನೀ ನೋಡಿದಂದ್ರ ನಿನಗ ಅವಾಗ ಖಾತ್ರಿ ಆಗುತ್ತೆ. ನೀವ್ ವಿಚಾರ ಮಾಡುವಲ್ಲಿ ಅದಕ್ಕೆ ನೀನು ಇದ್ರ ಒಳಗೆ ಸಿಕ್ಕೊಂಡು ಒದ್ದಾಡಾಗತ್ತಿ, ಬಂಧನಕ್ಕೀಡಾಗಿ. ಇಲ್ಲದಲ್ಲಿ ಐತಂತ ಭಾವಿಸ್ಕೊಂಡು ತಿರುಗಾಕತ್ತಿ. ನೀರಿಲ್ದಲ್ಲಿ ನೀರ್ ಐತಂತ ಮರಚಿಕೆಯನ್ನ ಬೆನ್ನತ್ತಿ. ಯಾವಾಗ ನೀರಡಿಕೆಯನ್ನ ಕಳ್ಕೊಂತಿ ನೀನು, ಯಾವಾಗ ತೃಪ್ತಕ್ಕಿ. ಹಂಗೆ ಯಾವ ವಿಷಯಗಳು ನಿನಗೆ ಸುಖ ಕೊಡ್ತೇವಂತ ಕರೆದಿಲ್ಲ. ಅನ್ನಾರು ಹೇಳಿದ್ರಲ್ಲ, ಯಾವೂ ಕೂಡ ನಮಗ ಆಮಂತ್ರಣ ಕೊಟ್ಟಿಲ್ಲ. ನಾವ ಭಾವಿಸ್ಕೊಂತೇವು. ಒಬ್ಬರು ನೋಡಿ ಭಾವಿಸ್ಕೊಂತಾನ ಹೊಂಟೇವ್. ಹಂಗೆ ಆದಿದ್ರ ಸುಖ ಇದಿತ್ತು, ಈದಿದ್ರ ಸುಖ ಇದಿತ್ತು, ಅಂತದ್ ಹೊಂದಿದ್ರೆ ನನ್ನ ಸುಖ ಸಿಗ್ತೈತಿ ಅಂತ ಇವನ ಭಾವಿಸ್ಕೊಂತಾನ ಹೊಂಟಿನಿ. ಭಾವನೆಗಳ ಭಿನ್ನ ಭಿನ್ನ ಅದಾವು. ಆ ಭಾವನೆ ಭಿನ್ನ ಭಿನ್ನವಾಗಿ ತೋರಾಕತ್ತೇವು. ಅದಕ್ಕಾಗಿ ಸುಖ ನನಗ್ ಸಿಗುವಲ್ಲ. ಆ ಭಾವನೆಗಳನ್ನೆಲ್ಲ ಕಳ್ಕೊಂಡ ನಾನು ಸುಖ ರೂಪ. ಇದನ್ನು ವಿಚಾರ ಮಾಡ್ಬೇಕಾಗೈತಿ ನಾವು. ಮನುಷ್ಯ ಜನ್ಮಕ್ ಬಂದ್ಮೇಲೆ ಇದನ್ನು ವಿಚಾರ ಮಾಡಲಿಕ್ಕೆ ನಮ್ಗ್ ಬಂಧನ ಆಗೈತಿ. ವಿಚಾರ ಮಾಡಿದ್ರೆ ನಾವು ಮುಕ್ತರದೇವು. ಬಹುಮಾಲೆಗೆ ಒಳಗಾಗೇನೆನ್ನುವುದೇ ಖುಷಿ. ತನ್ನನ್ನು ವಿವರಿಸಿ ನೋಡಲೇ ಜೀವನೇ ತಾನೇ ಮುಕ್ತ. ನಾವು ವಿಚಾರ ಮಾಡಲಿಕ್ಕೆ ನಾವು ಬಂಧನಕ್ಕೀಡಾಗ್ಯವ ಅಂತ ಹೇಳ್ಕೊಂತ ಕುಂತೇವು. ಆ ವಿಷಯದೊಳಗೆ ಸುಖವನ್ನು ಆರಿಸ್ಕೊಂಡು ಹೊಂಟೆವು, ಅದಕ್ಕೆ ಬಂಧನಕ್ಕೀಡಾಗ್ಯವು. ಈ ಶರೀರನ ಒಂದು ವಿಷಯ, ಇದರ ಮೇಲೆ ಮಮಕಾರವನ್ನು ತಾಳಿದ್ದ ಮೊದಲೇ ಬಂಧನ. ಅದಕ್ಕೆ ಇದ್ರ ಮೇಲಿನ ಮೋಹವನ್ನು ಬಿಡುವ ಅಂತ ಹೇಳಿದ್ರು. ಇದು ನಾನಂತ ತಿಳಿದಾಗ ವಿಷಯಗಳ ಅಪೇಕ್ಷೆ ಆಗೈತಿ. ಇದು ನಾನಲ್ಲ ಅಂತ ತಿಳಿದಾಗ ವಿಷಯಗಳ ಅಪೇಕ್ಷೆನೇ ಇಲ್ಲ. ನಿದ್ರಿ ಒಳಗೆ ಇದನ್ನ ಮರ್ತು ಬಿಟ್ಟಿವು, ಯಾವ ವಿಷಯಗಳ ಇಲ್ಲ. ಅದಕ್ಕೆ ಆರಾಮ ಅದೇವಲ್ಲಿ. ಅದಕ್ಕೆ ಇದನ್ನ ಎಚ್ಚರಿಕೆ ಅವಸ್ಥೆ ಒಳಗೆ ಇದು ನಾನಲ್ಲ ಅಂತ ಖಾತ್ರಿ ಮಾಡ್ಕೋಬೇಕಾಯ್ತು. ಅವಾಗ ಕಾಮ ತೃಪ್ತಿ ಆಗುತ್ತೆ. ಇದು ಯಾವಾಗ ಸಿಗ್ತೈತಿ ಅಂದ್ರೆ ಜ್ಞಾನದಿಂದ ಮಾತ್ರ ಸಿಗ್ತೈತಿ. ಅದಕ್ಕೆ ಜ್ಞಾನವನ್ನ ಸಂಪಾದನೆ ಮಾಡಿ ನಾವು ಅದು ಎಲ್ಲಿ ಸಿಗ್ತೈತಿ ಅಲ್ಲಿ ಆಶ್ರಯಿಸ್ಬೇಕು. ಸತ್ಸಂಗವನ್ನ ಆಶ್ರಯಿಸ್ಬೇಕು. ಸದ್ವಿಚಾರಗಳನ್ನೇ ಆಶ್ರಯಿಸಿಕೊಂಡು ಅದನ್ನ ಗಟ್ಟಿಗೊಳಿಸುವಂತ ಹೋದಾಗ ಅನ್ಯ ಭಾವನೆಗಳೆಲ್ಲ ದೂರ ಹೋಗುವಂತ. ಈ ವಿಚಾರ ಇಲ್ಲಕ್ಕೆ ಅನ್ಯ ಭಾವವನ್ನು ತಾಳೆ ನಾನು. ಅದಕ್ಕೆ ವಿಚಾರ ಮಾಡ್ಬೇಕಾಗೈತಿ. ನಾವು ನಾವು ಏನದೀನಿ, ನನ್ನ ನಿಜವೇನು ಅಂತ ತಿಳ್ಕೊಂಡಾಕ ನಾವು ಪ್ರಯತ್ನ ಮಾಡ್ಬೇಕಾಗೈತಿ. ಇದು ಕಠಿಣ ಅನಿಸ್ತೈತಿ ನಮಗ್ ಕರೆ. ಆದ್ರ ನಾವು ನಡೆದೀವಂದ್ರ ಸರಳ ಆಕೈತಿ.
ನಾವು ಕಠಿಣ ಅನ್ಕೊಂತ ಕುಂತೀವಂದ್ರ ಮುಟ್ಟುತ್ತದ. ನಾವು ಊರ್ ಬಾಳ ದೂರ ಐತೆ ಅನ್ಕೊಂತ ಒಂದ್ ಊರ್ಲಿಂದ ಇನ್ನೊಂದ್ ಊರಿಗೆ ಹೋಗ್ಬೇಕಾದ್ರೆ ದೂರ ಬಾಳ ಐತೆ ಅನ್ಕೊಂತ ಕುಂತ್ರ ಮುಟ್ಟುದ ಇಲ್ಲ. ಹಂಗ ನಡೆಕೊಂತ ಹೊಂಟಿವಂದ್ರ ಅದು ಸಮೀಪಕ್ ಬರ್ತೈತಿ. ಅದು ಹಂಗ ನನಗೆ ಇದು ಕಠಿಣ ಐತಿ ಅನ್ಕೊಂತ ಕುಂತ ಬಿಟ್ಟೇನಿ, ಅದಕ್ಕೆ ನನ್ನ ನಿಜವನ್ನ ಅನುಭವಿಸಕ್ ಆಗವಲ್ಲ. ನಾ ಪ್ರಯತ್ನ ಮಾಡಿದ್ರೆ ನನಗ ಅದು ಸಮೀಪಕ್ಕೆ ನನ್ನೊಳಗ ಐತಿ ಅನ್ನೋದು ಖಾತ್ರಿ ಆಕ್ಕಿತ್ತು. ಹೊರಗಿಲ್ಲಪ್ಪ, ಅದ ಹೊರಗೆ ಎಲ್ಲೂ ಇಲ್ಲ, ನನ್ನೊಳಗ ಐತಿ ಅನ್ನೋದು ಅನುಭವಕ್ಕೆ ಬರ್ತಿತ್ತು. ನಾನ ಅದನ್ನ ಕಠಿಣ ಮಾಡ್ಕೊಂಡೇನಿ, ನಾನ ಅದನ್ನ ಸುಲಭ ಮಾಡ್ಕೋಬೇಕಾಗೈತಿ. ಇನ್ನೊಬ್ರು ಯಾರ ಇದನ್ನ ಮಾಡುದಿಲ್ಲ, ಅವ್ರ ಮಾರ್ಗವನ್ನ ತೋರಿಸ್ತಾರ, ಹೇಳ್ತಾರ ಅಷ್ಟ. ಅವ್ರ ಹಿಂಗ್ ಹೋಗು, ನಿನಗ ಅದು ಸರಳ ಆಕೈತಿ ಅಂತ. ಅಲ್ಲ, ನಿನ್ನ ಅದಿ ಅನ್ನೋದು ಖಾತ್ರಿ ಆಗತ್ತ ಅಂತ ಹೇಳ್ತಾರ. ಆ ಮಾರ್ಗದೊಳಗೆ ನಾವು ನಡೆದಾಗ ನಮಗ ಅದು ಸುಲಭ ಐತಿ. ನಾವು ಅನ್ಯ ಭಾವನ ತಾಳಿ ಅನ್ಯ ವಿಚಾರದೊಳಗೆ ನಾವು ಪ್ರಯತ್ನ ನಡೆಸೇವಂತ ಇದು ಕಠಿಣ ಕುಂತೈತಿ. ಆ ಅನ್ಯ ಭಾವನೆಗಳನ್ನ, ಅನ್ಯ ಕಲ್ಪನೆಗಳನ್ನ, ವಿಚಾರಗಳನ್ನ ತೆಗೆದುಹಾಕಿ ನನ್ನ ಕಡೆ ಲಕ್ಷ್ಯ ಕೊಟ್ಟಾಗ ಅದು ಸುಲಭ ಐತಿ. ಒಂದೊಂದು ಅನ್ಯ ವಿಚಾರಗಳನ್ನ ತಾಳ್ದಾಗ ಎಷ್ಟು ದುಃಖವನ್ನು ಅನುಭವಿಸ್ತೇವೆ ನಾವು, ವಿಚಾರ ಮಾಡುವಲ್ಲಿ. ನಾವು ಶಬ್ದದ ನೆನಪಾದಾಗ ಆ ಶಬ್ದದಲ್ಲಿ ಎಷ್ಟು ನಾನಾ ಪ್ರಕಾರ ಅದಾವಲ್ಲ, ಆ ಕಲ್ಪನೆಗಳ ನನಗೆ ಎಷ್ಟು ದುಃಖಕ್ಕೀಡು ಮಾಡಾಗ. ಒಬ್ಬೊಬ್ರಿಗೆ ಒಂದೊಂದು ಶಬ್ದಗಳ ಸುಖ ಕೊಡ್ತಾವಂತ ಬೆನ್ನ ಹತ್ತೇವ್ ನಾವು. ಅದ್ರೊಳಗೆ ಅನೇಕ ಬಗೆಗಳನ್ನಾಗಿ ಮಾಡಿಕೊಂಡು ದುಃಖಕ್ಕೀಡಾಗತ್ತೇವೆ. ಅದಕ್ಕೆ ಈ ವಿಚಾರಗಳನ್ನ ಕೈ ಬಿಡು, ನಿನ್ನ ಕುರಿತಾದಂತ ವಿಚಾರಗಳನ್ನ ಮಾಡು, ಅವ ನೀನ್ ತೃಪ್ತ ಆಕಿ. ಅದು ಜ್ಞಾನದಿಂದ ಮಾತ್ರ ಸಾಧ್ಯ ಐತಿ, ಅನ್ಯ ಮಾರ್ಗದಿಂದ ಸಾಧ್ಯ ಇಲ್ಲ. ನ ಅನ್ಯ ಪಂಥವೆನಲು ಶ್ರುತಿ ನಿಖರಗಳೆಲ್ಲ. ಶ್ರುತಿಗಳು ಹೇಳ್ತಾವ, ನೀ ಸುಖ ರೂಪಿನೇ ಅದೇ ಅಂತ ತಿಳ್ಕೊಬೇಕಂದ್ರ ಜ್ಞಾನನ ಬೇಕು. ಅದಕ್ಕೆ ಜ್ಞಾನ ವಿವೇಕ ಇಲ್ಲ ಅಂದ್ರೆ ಅದು ಸಾಧ್ಯ ಇಲ್ಲ. ನಾವು ಹೊರಗೆ ಕರ್ಮದಿಂದ ಅದನ್ನ ಸುಖವಂತೀನಿ ಅಂದ್ರೆ ಸಾಧ್ಯನೇ ಇಲ್ಲ. ಕರ್ಮದಿಂದ ಅದು ಸಿಗುವಕ್ ಸಾಧ್ಯನೇ ಇಲ್ಲ. ಅದಕ್ಕೆ ವಿಚಾರ ಮಾಡ್ಬೇಕಾಗೈತಿ. ನಾವು ವಿಚಾರ ಮಾಡಿ ಇದ್ರೊಳಗೆ ದೋಷಗಳನ್ನ ಅರಿತು ಇದು ಸುಖ ಕೊಡ್ಲಾರ್ದು ಅಂತ ಕೈ ಬಿಡಬೇಕಾಗೈತಿ. ನಾವು ವಿಚಾರ ಮಾಡ್ಲಿಕ್ಕೆ ಇದು ಸುಖ ಕೊಡ್ತೈತಿ ಅಂತ ಬೆನ್ನ ಹತ್ತೀವಿ. ನಾವು ಒಂದ್ ಸ್ವಲ್ಪ ವಿಚಾರ ಮಾಡಿ ನೋಡಿದ್ರ ಅದು ದುಃಖ ರೂಪ ಐತಿ ಅನ್ನೋದು ಖಾತ್ರಿ ಆಕೈತಿ ನಮಗೆ. ಯಾವ ವಿಷಯ ವಸ್ತುಗಳು ಕಾಯಂ ಅದಾವು, ಪಲ್ಲಟ ಹಾಕವು, ಬೇರೆ ಬೇರೆ ಹಾಕವು, ವಿಕಾರ ಹಾಕವು. ಈ ಒಂದು ಶರೀರನ ವಿಕಾರ ಆಕೈತಿ. ಇದು ಕಾಯಂ ಐತಿ ಅಂತ ತಿಳ್ಕೊಂಡೇನಲ್ಲ ನಾ ಕಾಯಂ ಈ ಶರೀರ ನಾನು ಅಂತ ತಿಳ್ಕೊಂಡು ಇದು ಕಾಯಂ ಇರ್ತೈತಿ ಅಂತ ತಿಳ್ಕೊಂಡೇನಲ್ಲ. ಎಷ್ಟು ಬದಲಾವಣೆ ಆಕೈತಿ ಇದು ವಿಚಾರ ಮಾಡಿಲ್ಲ ನಾವು. ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಕ್ಕಂತ ಆ ಬಾಹ್ಯ ತೋರಿಕೆಯನ್ನು ಅವಲಂಬನೆ ಆಗಿ ನಾ ಸುಖ ಹೊಂದಬೇಕು ಅಂತನ ಆ ಕಾಮನೆಯನ್ನು ತಾಳೇನಿ. ಆ ಕಾಮನೆಯನ್ನು ತಾಳಿ ದುಃಖಕ್ಕೀಡಾಗಿನಿ. ಅದಕ್ಕೆ ಆ ಕಾಮನೆಗಳನ್ನೆಲ್ಲ ಕಳ್ಕೊಂಡು ವಿಚಾರದಿಂದ ಅವನ್ ತ್ಯಾಗ ಮಾಡಿದಾಗ ನಾನು ಸುಖರೂಪಿನದೇನಿ ಅಂತ ಖಾತ್ರಿ ಆಗುತ್ತಾ. ಅದಕ್ಕೆ ಅಂತ ವಿಚಾರದ ಕಡೆ ನಾವು ಲಕ್ಷ್ಯ ಕೊಟ್ಟು ಅದನ್ನು ಎಡೆಬಿಡದೆ ವಿಚಾರಗಳನ್ನ ನಮ್ಮೊಳಗೆ ನಾವು ಮಾಡ್ತಾ ಮಾಡ್ತಾ ಹೋದಾಗ ಅದು ಸುಲಭವಾಗಿ ನನ್ನೊಳಗೆ ಐತೆ ಅನ್ನೋದು ಖಾತ್ರಿ ಆಗುತ್ತ. ಅಂತ ವಿಚಾರಕ್ಕೆ ನಾವು ಒತ್ತು ಕೊಡೋಣ, ಈ ಜನ್ಮವನ್ನ ಸಾರ್ಥಕಗೊಳಿಸೋಣ ಅಂತ ನಾನು ಒಂದೆರಡು ಮಾತನ್ನು सकल साधु संत महाराज की